ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಚಿಕ್ಕಪಡಸಲಿ ಗ್ರಾಮದಲ್ಲಿ ಜಾನಪದ ಕಲಾವಿದರಿಂದ ರಸಮಂಜರಿ ಕಾರ್ಯಕ್ರಮ ಜರುಗಿತು. ಡಾಕ್ಟರ್ ತೋಪಿಕ್ ಪಾರ್ತ್ನಳ್ಳಿ ಅವರ ಅಭಿಮಾನಿ ಬಳಗದಿಂದ ಚಿಕ್ಕಪಡಸಲಿ ಗ್ರಾಮಸ್ಥರ ಸಹಯೋಗದಲ್ಲಿ ಡಾಕ್ಟರ್ ತೋಪಿಕ್ ಪಾರ್ತ್ನಳ್ಳಿ ಅವರ ಹುಟ್ಟುಹಬ್ಬ ಪ್ರಯುಕ್ತ ಜಾನಪದ ಕಲಾವಿದರಿಂದ ರಸಮಂಜರಿ ಕಾರ್ಯಕ್ರಮ ನಡೆಯಿತು. ಡಾಕ್ಟರ್ ತೋಪಿಕ್ ಪಾರ್ತ್ನಳ್ಳಿ ಅವರ ಹುಟ್ಟುಹಬ್ಬವನ್ನು ಬೃಹತ್ ಗಾತ್ರದ ಕೇಕ್ ಕತ್ತರಿಸುವ ಮೂಲಕ ಹುಟ್ಟುಹಬ್ಬವನ್ನು ಆಚರಿಸಿಕೊಂಡರು. ವೇದಿಕೆಯಲ್ಲಿ ಡಾಕ್ಟರ್ ತೋಪಿಕ್ ಪಾರ್ತ್ನಳ್ಳಿ, ಓಲೆ ಮಠದ ಆನಂದ ದೇವರು, ಚಿಕ್ಕಪಡಸಲಿಯ ಬಬಲಾದಿ ಮಠದ ಶಿವರುದ್ರಯ್ಯ ಕಲ್ಯಾಣಿಯ ಬಬಲಾದಿ ಮಠ, ಶಿವರುದ್ರಯ್ಯ ಮಾದೇವಯ್ಯ ಕಲ್ಯಾಣಿ, ಸಿಆರ್ ರಾಜು ಗಸ್ತಿ, ಡಾಕ್ಟರ್ ಮಲ್ಲಿಕಾರ್ಜುನ್ ಮಠ್, ಅಬೂಕರ್ ಕುಡ್ಚಿ, ಹನುಮಂತ ತೇಲಿ, ಸೂರಜ್ ಪುರಾಣಿ ಸೇರಿದಂತೆ ಡಾಕ್ಟರ್ ತೋಪಿಕ್ ಪಾರ್ತ್ನಳ್ಳಿ ಅವರು ಮಕ್ಕಳು ಹಾಗೂ ಗ್ರಾಮದ ಹಿರಿಯರು ಇದ್ದರು. ತೋಪಿಕ್ ಪಾರ್ತ್ನಳ್ಳಿ ಅವರು ಹುಟ್ಟುಹಬ್ಬದ ಕುರಿತು ಓಲೆ ಮಠದ ಆನಂದ ದೇವರು ಆಶೀರ್ವಚನ ನೀಡುವ ಮೂಲಕ ಶುಭಾಶಯಗಳನ್ನು ಕೋರಿದರು. ಡಾಕ್ಟರ್ ತೋಪಿಕ್ ಪಾರ್ತ್ನಳ್ಳಿ ಅವರು ಚಿಕ್ಕಪಡಸಲಿ ಗ್ರಾಮಸ್ಥರ ಕುರಿತು ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಹಂಚಿಕೊಂಡರು. ನಂತರ ಜಾನಪದ ಕಲಾವಿದರಾದ ಕಲ್ಲು ಪರೀಟ್, ಪರಸು ಕೋಲೂರ್, ಪಂಚಾಕ್ಷರಿ, ಶ್ರವಣ್, ಮುತ್ತು ಹಲ್ಯಾಳ್, ಡಿಜೆ ಪೂಜಾ, ಲಕ್ಷ್ಮೀ ವಿಜಯಪುರ್, ಯಶೋಧ ಹುಬ್ಳಿ ಅವರ ಹಾಡುಗಳನ್ನು ಹಾಡಿದರು. ಡಿಕೆ ಪೂಜಾ ಅವರು ಡ್ಯಾನ್ಸ್ ಮಾಡುವ ಮೂಲಕ ಪಡ್ಡೆ ಹುಡುಗರ ನಿದ್ದೆಯನ್ನು ಕೆಡಿಸಿದರು. ಜಾನಪದ ಹಾಡುಗಳನ್ನು ಕೇಳಲು ಜನಸ್ತೋಮ ತುಂಬಿತ್ತು. ಪಡ್ಡೆ ಹುಡುಗರ ಶೈಲಿಯ ಕೇಕೆಗಳನ್ನು ಹಾಕುವ ಮೂಲಕ ಕಲಾವಿದರಿಗೆ ಪ್ರೋತ್ಸಾಹವನ್ನು ನೀಡಿದರು. ಜಮಖಂಡಿ ಮಹಾನಗರದಿಂದ ಆಗಮಿಸಿದ ಮಲ್ಲು ಪಟ್ಟಣ ಶೆಟ್ಟಿ ಅನ್ನವರೇ, ಇವತ್ತ ನನ್ನ ಹುಟ್ಟ ಹಬ್ಬಗ ಊರಿನಲ್ಲಿ ದೇವರ ಗುಡಿದ ಜಾತ್ರೆ ಹಾಗೂ ಒಂದ ಹಬ್ಬ ಏನು ಬರ್ತೈತಿ, ಅದು ನನ್ನ ಮುಖಾಂತರ ನನ್ನ ಹೆಸರ ಮೇಲೆ ನನ್ನ ಹುಟ್ಟ ಹಬ್ಬವನ್ನು ಚಿಕ್ಕಪಡಸಲಿಗೆ ಅವರಿಂದ ಆಚರಣೆ ಮಾಡಿರಿ. ನನಗೆ ಇವತ್ತ ಜಾತ್ರೆನಲ್ಲಿ ಕಾರ್ಯಕ್ರಮದಲ್ಲಿ ಗದೀನಿ, ಏನ್ ಹಬ್ಬನಲ್ಲಿ ಹೆಂಗ್ ಕುಡಿರ್ತೀವಿ ಹಂಗೆ ಕುಡಿರ್ತೀವಿ ಅಂತ ನೋಡಕ್ಕಾಗಲಿ ನನಗೆ ಇಟ್ಟು ಖುಷಿ ಆಗತೈತಿ. ಅದನ್ನ ನನಗೆ ಹೇಳಕ್ಕ ಮತ್ತೆ ನಿಮ್ಮ ಉಪಕಾರ ನಿರ್ಸಕ್ ನಾನು ಸಾಧ್ಯ ಇಲ್ಲ ಅನ್ನುವಂಥ ಮಾತುಗಳನ್ನು ನಾನು ಈ ಸಂದರ್ಭದಲ್ಲಿ ಹೇಳಕ್ ಬಯಸ್ತೇನೆ. ಮತ್ತೆ ತಮ್ಮ ಊರು ಪ್ರಸಿದ್ಧವಾದ ಊರು, ಬ್ಯಾರೇಜ್ ಎಲ್ಲೈತಪ್ಪ ಅಂದ್ರೆ ನಮ್ಮ ಪಡಸಲಿಗೆಲ್ಲ ಐತಿ. ಮತ್ ಕುಸ್ತಿ ಆಡೋರೆಲ್ಲ ಅಂದ್ರೆ ಪಡಸಲಿಗೆ ಅದರ, ಕಬಡ್ಡಿ ಆಡೋದು ಎಲ್ಲೈತಿ ಅಂದ್ರೆ ಪಡಸಲಿಗಿ, ರೈತರ ಅಗದಿ ಪವರ್ಫುಲ್ ಎಲ್ಲಿ ಅದಾರಪ್ಪ ಅಂದ್ರೆ ಪಡಸಲಿಗೆ ಒಳಗ, ಶ್ರೀಮಂತರು ಎಲ್ಲಿ ಅದಾರಪ್ಪ ಅಂದ್ರೆ ಅದು ಪಡಸಲಿಗೆ ಒಳಗ ಅದಾರ. ಮತ್ತ ನಮ್ಮ ಅಭಿಮಾನಿ ಇಷ್ಟ ಅದಾರಪ್ಪ ಅಂದ್ರೆ ನನಗೆ ಬಹಳ ಖುಷಿ ಅನಿಸ್ತೈತಿ. ಮತ್ತ ತಮ್ಮ ಆಶೀರ್ವಾದ ಆಗಾಳಿ ಏನ ಒಲಿಮಠ ಅಜ್ಜಾರ ಹೇಳಿದ್ರ ಮುಂದಿನ ವರ್ಷ ತೋಪಿಕ್ ಅಂದ್ರ ಅಭಿಮಾನಿ ಇದಕ್ಕಿಂತ ಡಬಲ್ ಆಗ್ಲಿ ಅಂತ ಅಜ್ಜಾರ ನಿಮ್ಮ ಆಶೀರ್ವಾದ ಆಗೈತಿ ಆಗೈತಿ. ಮತ್ತೆ ಇಟ್ಟೆಲ್ಲ ಏನ್ ಜನ ಕೂಡ್ಯಾರ ಇವ್ಟೆಲ್ಲಾ ಜನ ನನ್ನ ಮೇಲೆ ಪ್ರೀತಿದಿಂದ ಇಷ್ಟು ಜನ ಕೂಡಿದ್ರಿ ಅಂದ್ರ ನನಗ್ ಬಹಳ ಖುಷಿ ಅನಿಸ್ತೈತಿ. ತಮ್ಮ ಆಶೀರ್ವಾದ ಸದಾ ಯಾವತ್ತು ಹಿಂಗ ನನ್ನ ಮೇಲೆ ಇರ್ತೈತಿ ಅಂತ ನಾ ತಿಳ್ಕೊಂಡಿನಿ. ಮುಂದೂ ಸದಾ ಯಾವತ್ತು ನಿಮ್ದು ಆಶೀರ್ವಾದ ನನ್ನ ಮೇಲೆ ಹಿಂಗ ಇರ್ಲಿ. ಬರುವಂತ ದಿನಗಳಲ್ಲಿ ನಿಮ್ದು ಬೇಕಾದ ಕೆಲಸಕ್ಕೆ ಈ ತೋಪಿಕ್ ಪಾರ್ತ್ನಳ್ಳಿ ಭಾಗಿಯಾಗಿ ಇದು ನನ್ನ ಊರು ಅನ್ನುವಂಥದ್ದು ಕೆಲಸ ಮಾಡ್ತೀನಿ ನಾನು ಮಾಡ್ತೀನಿ. ಮತ್ತು ಇವತ್ತಿನ ದೇಶದ ವಾತಾವರಣದಲ್ಲಿ ಕರ್ನಾಟಕ ಸ್ಟೇಟ್ದಲ್ಲಿ ಪ್ರತಿಯೊಂದರಲ್ಲಿ ಭೇದ ಭಾವ ಎಲ್ಲರಿಗೂ ಕಂಡು ಬರುತ್ತೈತಿ. ಜಾತಿ ಭೇದ ಇದನ್ನೆಲ್ಲ ಕಂಡು ಬರ್ತೈತಿ. ಆದ್ರ ಇವತ್ತಿಂದ ನಿಮ್ಮ ಊರದ ಒಬ್ಬ ಮಗ ಹನುಮಂತ ತೇಲಿ ನನ್ನ ಜೊತೆಯಲ್ಲಿ ಅದಾನ, ಒಂದ್ ತಮ್ಮನ ಗತಿ ಅದಾನ. ಮತ್ತು ನನ್ನ ಮನಿ ಒಳಗ ಯಾವುದೂ ಕಾರ್ಯಕ್ರಮಕ್ಕ ನನ್ನ ಮಕ್ಕಳದು ಎಲ್ಲಿ ಫ್ಯಾಮಿಲಿದ ಹುಡುಗರದು ಎಲ್ಲಿ ಹೋಗಂಗಿಲ್ಲ. ಇವತ್ತು ಹುಡುಗರು ಬಂದಿದ್ದು ನಾ ಕರ್ಕೊಂಡು ಬಂದಿದ್ದಲ್ಲ, ನಮ್ಮ ಹನುಮಂತ ಮಾಮ ಏನು ಕಾರ್ಯಕ್ರಮ ಇಟ್ಟಾರ ಅಂತೇಳಿ ಆ ಹುಡುಗರು ಬಂದವು.
ಅಂದ್ರೆ ಇದ್ರೊಳಗೆ ಜಾತಿ ಭೇದ ಯಾವುದೂ ಇಲ್ಲ ಅನ್ನುವಂಥ ಸಂದೇಶ ಕೊಡುವಂಥದ್ದು ಯಾವ್ದು ಐತೆ ಅಂದ್ರೆ ಅದು ಚಿಕ್ಕ ಪಡ್ಸಲ್ಗೆ ಅನ್ನುವಂಥದ್ದು ನಾನು ಹೇಳಕ್ ಬಯಸ್ತೀನಿ. ಮತ್ತು ಆಗಾಳೆ ಗುರುಗಳು ತೌಫೀಕ್ ಪಾರ್ನಳ್ಳಿ ಇಸ್ಲಾಂ ಧರ್ಮದ ಇದ್ರು ಅವ್ರು ಕಂಡಿಲ್ಲ. ನಮ್ಮ ಜೊತೆ ಬಂದ್ರಂದ್ರ ಹಿಂದೂ ಧರ್ಮ ಅಣ್ಣ ತಮ್ಮನಂಗ ಅವರು ಬದುಕುತ್ತಾರೆ. ಅದಕ್ಕೆ ಎಲ್ಲಾ ಧರ್ಮದವರು ಇಲ್ಲಿ ಬಂದಾರ. ಬರೀ ಮುಸ್ಲಿಂ ಧರ್ಮದವರು ಅಷ್ಟೇ ಇಲ್ಲಿ ಬಂದಿಲ್ಲ, ಎಲ್ಲಾ ಹಿಂದೂ ಧರ್ಮದವರು ಸಹಿತ ಬಂದಾರ ಅಂತಂದ್ರ ಅವರು ಕೇವಲ ಒಂದು ಧರ್ಮದವ್ರಿಗೆ ಅಷ್ಟೇ ಸೀಮಿತ ಆಗಿಲ್ಲ, ಇಡೀ ಸಮಾಜ ನಮ್ಮ ಜಮಖಂಡಿ ತಾಲೂಕಿಗೆ ಸೀಮಿತವಾಗಿ ಜನ ಸೇವೆಯನ್ನು ಮಾಡಕತ್ತಾರ ಅಂತಕ್ಕಂಥ ನಾವೆಲ್ಲ ಅರ್ಥ ಮಾಡ್ಕೋಬೇಕು. ಅದಕ್ಕ ಅವ್ರ ಮೇಲೆ ಅವ್ರ ಅಭಿಮಾನಿ ಬಳಗ, ಅದ್ರಾಗ ಚಿಕ್ಕ ಪಡಿಸಲ್ಗೆ ಅವ್ರ ಅಭಿಮಾನಿ ಬಳಗ